ವಿದ್ಯುತ್ ಪೂರೈಕೆಯನ್ನು ನಿರಂತರವಾಗಿಡಲು ಹಗಲಿರುಳೆನ್ನದೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆಯೂ ಅಪಾಯಕಾರಿ ಕೆಲಸ ನಿರ್ವಹಿಸುವ ಲೈನ್ಮ್ಯಾನ್ಗಳು ನಾಗರಾಜ್. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಉಪವಿಭಾಗ ಕೂಕನೂರು ವತಿಯಿಂದ ವಿದ್ಯುತ್ ಇಲಾಖೆಯ ಕಚೇರಿಯಲ್ಲಿ ಪವರ್ ಮ್ಯಾನ್ ದಿನಾಚರಣೆ ಶನಿವಾರದಂದು ನೆರವೇರಿಸಲಾಯಿತು. ರಾಷ್ಟ್ರೀಯ ಪವರ್ ಮ್ಯಾನ್ ದಿನಾಚರಣೆಯು ವಿದ್ಯುತ್ ಪೂರೈಕೆಯನ್ನು ನಿರಂತರವಾಗಿಡಲು ಹಗಲಿರುಳೆನ್ನದೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆಯೂ ಅಪಾಯಕಾರಿ ಕೆಲಸ ನಿರ್ವಹಿಸುವ ಲೈನ್ಮ್ಯಾನ್ಗಳು ಹಾಗೂ ವಿದ್ಯುತ್ ಸಿಬ್ಬಂದಿಯ ತ್ಯಾಗ, ಬದ್ಧತೆ ಮತ್ತು ಸೇವೆಯನ್ನು ಗೌರವಿಸುವ ವಿಶೇಷ ದಿನವಾಗಿದೆ. ಈ ದಿನವನ್ನು ಮುಖ್ಯವಾಗಿ ಅವರ ತ್ಯಾಗವನ್ನು ಸ್ಮರಿಸಲು ಆಚರಿಸಲಾಗುತ್ತದೆ ಎಂದು ಕೊಕನೂರು ಸಹಾಯಕ ಅಭಿಯಂತರರು ನಾಗರಾಜ್ ಮಾತನಾಡಿ, ವಿದ್ಯುತ್ ಅವಘಡಗಳನ್ನು ತಪ್ಪಿಸಲು ಪವರ್ ಮ್ಯಾನ್ಗಳು ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದರು. ಪವರ್ ಮ್ಯಾನ್ಗಳ ಕೆಲವೊಂದಿಷ್ಟು ನಿರ್ಲಕ್ಷ್ಯತನ ಮತ್ತು ಸರಿಯಾದ ಮಾಹಿತಿಯ ಅರಿವಿಲ್ಲದೆ ಹಲವಾರು ವಿದ್ಯುತ್ ಅವಘಡಗಳು ಸಂಭವಿಸುತ್ತವೆ ಮತ್ತು ಪವರ್ ಮ್ಯಾನ್ಗಳಿಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯುತ್ ಅವಘಡಗಳಿಗೆ ಸಂಬಂಧಿಸಿದಂತೆ ದೂರು ಕರೆಗಳು ಬಂದರೆ ಬೆಸ್ಕಾಂನಿಂದ ತುರ್ತಾಗಿ ಸೇವೆ ಒದಗಿಸಲಾಗುವುದು ಎಂದು ಹೇಳಿದರು. ಸಾರ್ವಜನಿಕರೊಂದಿಗೆ ಹೆಚ್ಚಿನ ಸಂಪರ್ಕದಲ್ಲಿರುವ ಲೈನ್ಮ್ಯಾನ್ಗಳು ವಿದ್ಯುತ್ ಅವಘಡ ಸಂಭವಿಸದಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜೀವರಕ್ಷಣೆ ಮಾಡಿಕೊಳ್ಳಬೇಕು. ವಿದ್ಯುತ್ ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದರಿಂದ ಉಂಟಾಗಬಹುದಾದ ವಿದ್ಯುತ್ ಅವಘಡಗಳನ್ನು ತಪ್ಪಿಸಬಹುದು ಎಂದರು. ಕೆಲಸ ಮಾಡುವಾಗ ಬೇಜವಾಬ್ದಾರಿ ಅಥವಾ ಸ್ವಲ್ಪ ಮೈ ಮರೆತರೂ ಜೀವಕ್ಕೆ ಅಪಾಯ ಸಂಭವಿಸಬಹುದು. ಆದ್ದರಿಂದ ತರಬೇತಿ ಅವಧಿಯಲ್ಲಿ ನೀಡುವ ಸಲಹೆಗಳನ್ನು ಅರಿತು ಯಾವುದೇ ಅನುಮಾನವಿದ್ದರೂ ಪರಿಹರಿಸಿಕೊಳ್ಳಬೇಕು. ಅಧಿಕಾರಿಗಳು ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜನಸಾಮಾನ್ಯರು ದೂರು ಸಮಸ್ಯೆಗಳನ್ನು ತಿಳಿಸಿದಾಗ ಸೌಜನ್ಯ ಹಾಗೂ ಗೌರವದಿಂದ ವರ್ತಿಸಬೇಕು ಎಂದು ನಿರ್ದೇಶನ ನೀಡಿದರು. ಮಂಗಳೂರು ಶಾಖೆಯ ಶರಣಪ್ಪ ಮಾತನಾಡಿ, ಲೈನ್ಮ್ಯಾನ್ಗಳು ವಿದ್ಯುತ್ ವಿತರಣೆ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ವಿದ್ಯುತ್ ಕಂಬ, ವಿದ್ಯುತ್ ಮಾರ್ಗ, ವಿದ್ಯುತ್ ಪರಿವರ್ತಕಗಳ ಅಳವಡಿಕೆ, ದುರಸ್ತಿ ಮತ್ತು ನಿರ್ವಹಣೆಯ ಕೆಲಸಗಳಲ್ಲಿ ತೊಡಗಿರುವ ಅವರು ಅಪಾಯದ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಲೈನ್ಮ್ಯಾನ್ಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ರಬ್ಬರ್ ಕೈಗಮಸು, ಇನ್ಸುಲೇಟೆಡ್ ಬೂಟ್, ಹೆಲ್ಮೆಟ್ ಮತ್ತು ಸೇಫ್ಟಿ ಬೆಲ್ಟ್, ಸೇಫ್ಟಿ ಗಾಗಲ್ ಮತ್ತು ಸ್ಪೆಷಲ್ ಜಾಕೆಟ್ಗಳನ್ನು ಬಳಸುವುದರಿಂದ ಅಪಾಯವನ್ನು ತಪ್ಪಿಸಬಹುದು ಎಂದು ತಿಳಿಸಿದರು. ಹಾಗೂ ಇಲಾಖೆಯ ಇತರರು ಪವರ್ ಮ್ಯಾನ್ ದಿನಾಚರಣೆ ಕುರಿತು ಮಾತನಾಡಿದರು. ಹಿರಿಯ ಲೈನ್ಮ್ಯಾನ್ ಬಸವರಾಜ್ ಚಕ್ರಸಾಲಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಕೇಕ್ ಕತ್ತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿದ್ಯುತ್ ಅವಘಡಗಳಲ್ಲಿ ಮೃತ ಹೊಂದಿದ ಸಿಬ್ಬಂದಿಯವರಿಗೆ 2 ನಿಮಿಷಗಳ ಮೌನಾಚರಣೆ ನೆರವೇರಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆ ಅಂದಪ್ಪ ಬೆಣಕಲ್ ನೆರವೇರಿಸಿದರು. ಸಂದರ್ಭದಲ್ಲಿ ವಿದ್ಯುತ್ ಇಲಾಖೆಯ ಪ್ರಭಾವಿ ಕೊಕನೂರು ಶಾಖಾಧಿಕಾರಿ ಆಕಾಶ್, ಇಟಗಿ ಶಾಖಾಧಿಕಾರಿ ವೀರೇಶ್, ಕೆ ಮಂಗಳೂರು ಶಾಖೆಯ ಅಧಿಕಾರಿ ಶರಣಪ್ಪ, ವಿದ್ಯುತ್ ಇಲಾಖೆ ಕಂದಾಯ ಸಹಾಯ ಅಧಿಕಾರಿ ಚಂದ್ರಶೇಖರ್ ಪಣಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ 659 ಪದಾಧಿಕಾರಿಗಳು, ಲೈನ್ ಮ್ಯಾನ್ಗಳು ಇತರರು ಇದ್ದರು. ವರದಿ ಚೆನ್ನಯ್ಯ, ಹಿರೇಮಠ್, ಕೊಕನೂರು. ಬಳಕೆ ಮಾಡೋದು ಅಷ್ಟೇ ಮುಖ್ಯ ಐತಿ. ಅದನ್ನ ನೀವೇ ಪ್ರಶ್ನೆ ಮಾಡ್ಕೊಂಡ್ರೆ ನೀವು ಅದು ಹೆಂಗ್ ಬಳಕೆ ಮಾಡಿದ್ರೆ ನಿಮಗೆ ಬಿಟ್ಟಿದೆ. ಆಕ್ಸಿಡೆಂಟ್ ಆಯ್ತು ಅಂದ್ರೆ ಏನಾಗುತ್ತೆ ಗೊತ್ತಾ? ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟರ್ ಬರ್ತಾನೆ. ಬಂದ ತಕ್ಷಣ ಫಸ್ಟ್ ನೋಡ್ತಾನೆ ಸ್ಪಾಟ್ ಏನಾಗೈತೆ ಅಂತ. ಸೇಫ್ಟಿ ಹೆಲ್ಮೆಟ್ ಹಾಕೊಂಡಾನ, ಬೆಲ್ಟ್ ಹಾಕೊಂಡಾನ, ಅರ್ಥಿಂಗ್ ಮಾಡ್ಕೊಂಡಾನ, ಇಷ್ಟು ನೋಡ್ತಾನೆ. ಮಾಡಿಲ್ಲ ಅಂದ್ರೆ ನೆಗ್ಲಿಜೆನ್ಸ್ ಆಫ್ ಲೈನ್ಮನ್ ಡ್ಯೂಟಿ, ಕಲಾಸ್ ಹೌದೋಯ್ತು. ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಆಫೀಸರ್ಗೆ ಏನು ಬರೋದೇ ಇಲ್ಲ ತಲೆಗೆ. ನಿಮ್ಮ ಜೀವಕ್ಕೆ ನೀವೇ ಹೊಣೆಗಾರ ಆಗ್ಬಿಡ್ತೀರಿ. ಅದನ್ನು ತಪ್ಪಿಸ್ಬೇಕಂದ್ರೆ ಫಸ್ಟ್ ಏನಿದೆ, ತಾವು ಸೇಫ್ಟಿ ಮಾಡಿಕೊಂಡು ಯಾವುದೇ ಒಂದು ಸಂದರ್ಭದಲ್ಲೂ ಯಾವುದೇ ಅಚಾತುರ ಘಟನೆ ನಡೆದೇ ಇರೋ ರೀತಿಯಲ್ಲಿ ಕೆಲಸ ನಿರ್ವಹಿಸಿ. ಅದರಿಂದ ನಿಮ್ಮ ಮನೆಗಳಿಗೆ, ನಿಮ್ಮ ಕುಟುಂಬಕ್ಕೆ, ಇಲಾಖೆಗೆ ಎಲ್ಲರಿಗೂ ಗೌರವ ಬರ್ತದೆ. ಅದಕ್ಕೆ ತಾವೆಲ್ಲರೂ ಹೊಣೆಗಾರರು. ಆಮೇಲೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನೇನು ಉಪವಿಭಾಗದ ಪರವಾಗಿ ಏನಂದರೆ, ಕಳೆದ 1 ವರ್ಷದಲ್ಲಿ ನಾನು ಆಲ್ಮೋಸ್ಟ್ ರಿಪೋರ್ಟ್ ಆದಾಗಿಂದ ಒಂದೇ ಒಂದು ಆಕ್ಸಿಡೆಂಟ್, ಅದು ಶಿರೂರಲ್ಲಿ ನಮಗೆ ಗೊತ್ತಿಲ್ಲದೆ ಆಗಿದ್ದು. ಅದು ಪ್ರೈವೇಟ್ ಬೇರೆ ಪಾರ್ಟಿ ಅವ್ರು ಬಿಟ್ಟರೆ ನಮ್ಮ ಇಲಾಖೆ ವತಿಯಿಂದ ಯಾವುದೇ ಒಂದೇ ಒಂದು ಅಚಾತುರ ಘಟನೆ ಕೂಡ ನಡೆದಿಲ್ಲ. ಅದಕ್ಕೆ ತಾವೆಲ್ಲರೂ ಕಾರಣೀಭೂತರಿದ್ದೀರಿ. ಸೆಕ್ಷನ್ ಆಫೀಸರ್ಸ್ ಇದ್ದಾರೆ. ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಉಪವಿಭಾಗದ ಪರವಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ವರ್ಕನ್ನು ಕಂಟಿನ್ಯೂ ಮಾಡಿರಿ. ಅದರಿಂದ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ಬರ್ತದೆ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಂಥ ಕಷ್ಟದ ಒಂದು ಪರಿಸ್ಥಿತಿನಲ್ಲಿ ಅಷ್ಟು ಏನೋ ಸಮಸ್ಯೆ ಇದ್ರೂ ಎಲ್ಲ ಮಾಡಿ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ, ನೀವೆಲ್ಲರೂ ಕೆಲಸ ಮಾಡಿದ್ರೆ ನಮ್ಮೆಲ್ಲರಿಗೂ ಹೆಸರು ಬರ್ತದೆ, ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿರೋದಿಲ್ಲ. ನಾವು ಲಾಸ್ಟ್ ಟೈಮು ಬೆಸ್ಟ್ ಸಬ್ ಡಿವಿಷನ್ ಅವಾರ್ಡ್ ಬಲಿದಾನದಿಂದ ಈ ನಮ್ಮ ಇಲಾಖೆ ಇಷ್ಟು ವರ್ಷ ಸದೃಢವಾಗಿ ನಡೆದುಕೊಂಡು ಬಂದಿದೆ. ಈಗ ಒಂದು 2 ನಿಮಿಷ ಮೌನಾಚರಣೆ ಅಂದಾಗ ನನಗೆ ನನ್ನ ಕಣ್ಮುಂದೆ ಆಗಿರ್ತಕ್ಕಂಥ ಘಟನೆಗಳು, ಅವು ಗ್ರೂಪಲ್ಲಿ ಬರೋ ಫೋಟೋಗಳು, ಅವೆಲ್ಲ ಜಸ್ಟ್ ಒಂದು ಸ್ಲೈಡ್ ಬಂದು ಹೋದಂಗೆ ಆಯಿತು ನನಗೆ. ಅವ್ರಿಗೆ ಅವರ ಆತ್ಮಕ್ಕೆ ಸಮರ್ಪಣೆ ಮಾಡಬೇಕಾದ್ರೆ ಅದು ಮತ್ತು ಅಷ್ಟು ನೋವು ಕೂಡ ಅನ್ನಿಸ್ತು ಮನಸ್ಸಲ್ಲಿ. ಇಂಥ ಒಂದು ಪವರ್ ಮ್ಯಾನ್ಗಳಿಗೆ
ಒಂದು ಅವರಿಗೆ ಆದ ಒಂದು ದಿನವನ್ನು ರಾಷ್ಟ್ರೀಯ ದಿನವನ್ನು ಗುರುತುಪಡಿಸಿ ಮಾರ್ಚ್ 3 ರಂದು ರಾಷ್ಟ್ರೀಯ ಪವರ್ ಮ್ಯಾನ್ಗಳ ದಿವಸ ಅಂತ ಘೋಷಣೆ ಆಗಿದೆ. ಅದೇ ರೀತಿ ನಮ್ಮ ನಿಗಮದಿಂದ ಫಸ್ಟ್ ಅಲ್ಲಿ ಅಪಿಯರ್ ಆಗೋದೇ ಪವರ್ ಮ್ಯಾನ್ಗಳು. ಕಂದಾಯ ವಸೂಲಾತಿ ಇರಲಿ, ಲೈನ್ ಮೇಂಟೆನೆನ್ಸ್ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಆಫೀಸಲ್ಲಿ ಕಾರ್ಯಕ್ರಮಗಳಿರಲಿ, ಪವರ್ ಮ್ಯಾನ್ಗಳು ಎಲ್ಲರೂ ಜೊತೆಯಾಗೇ ಇರ್ತಾರೆ. ಸೊ ಅದೇ ರೀತಿ ಇನ್ನು ಮುಂದೆ ಯಾವುದೇ ಕೆಲಸ ಇರಲಿ ಇದೇ ರೀತಿ ಮುಂದುವರೆಯೋಣ ಅಂತೇಳಿ ನಾನು 2 ಮಾತು ಬರುತ್ತೆ. ಫಸ್ಟ್ ಆಫ್ ಆಲ್ ಎಲ್ ಸಿ ಅಂದ್ರೆ ಕೆಲವೊಂದು ಗೊತ್ತಿಲ್ಲ ಇನ್ನು ಪೂರ್ತಿ ನನ್ನ ದೃಶ್ಯೊಳಗೆ. ಎಲ್ ಸಿ ಅಂದ್ರೆ ಎಲ್ ಸಿ ಕೊಡ್ತಾರೆ ಸಾಹೇಬರು, ನಾವು ಫಸ್ಟ್ ಸ್ಟೇಷನ್ ಕನ್ಫರ್ಮ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಕೆಲವೊಂದು ಎಲ್ ಸಿ ತೊಗೊತಾರೆ, ಅದೇ ಮಾಡ್ಬಿಡತ್ತೆ ಅಂತ ಬಿಡ್ತಾರೆ ಫಸ್ಟ್ ಆಫ್ ಆಲ್. ಹಿಂಗಾಗಿ ಎಷ್ಟೋ ನಮ್ಮ ಆತ್ಮೀಯ ನೌಕರರು ಜಿ ಎಲ್ ಎಮ್ ಹುಡ್ರು, ಈಗಿನ ಜಿ ಎಲ್ ಎಮ್ ಹುಡ್ರು ಅಂತ ಅಲ್ಲ, ಟೋಟಲ್ ಎಂಪ್ಲಾಯರ್ ಪವರ್ ಮ್ಯಾನ್ ಎಕ್ಸ್ಪರ್ಟ್ ಆಕಾರ. ನನ್ನ ಜೀವನದಾಗ ನಾನು ಖಂಡಿತ ನನ್ನ ಭಾಷೆಕನ ಪರ್ಫೆಕ್ಟ್ ಗುಡ್ ವರ್ಕರ್. ಎಲ್ ಸಿ ಮಿಸ್ ಮಾಡ್ಕೊಂಡಿಲ್ಲ ಕ್ರಾಸಿಂಗ್ ಲೈವ್ ಇಂಡೆಕ್ಸ್ ಆಗಿ ಮ್ಯಾಗದ ಬಿದ್ದ. ನನ್ನ ದೃಷ್ಟಿಯೊಳಗೆ ಅಂದ್ರೆ ನಿಜವಾಗಿ ಉಳಿದು 5 ಸಲವ ನನ್ನ 19 ಸದಸ್ಯನೊಳಗೆ ಭಾಷಾಕಾರ 11ಕ್ಕೆ ಉಳಿದು 5 ಸಲ. 2 ಸಲ ಎಲ್ ಸಿ ತೊಗೊಳೋಣ, 3 ಸಲ ಬಡ್ದಾನ, ಇನ್ನೊಂದು ಟಚ್ ಆಗೈತಿ. ಅದಕ್ಕೆ ಎಲ್ ಸಿ ಅಂದ್ರೆ ಫಸ್ಟ್ ಅಪ್ ಅಂತ ತಿಳ್ಕೊಬೇಕು. ಎಲ್ ಸಿ ತೊಗೊಂಡು ಸಾಹೇಬ್ ನಂಬರ್ ಕೊಟ್ಟು ಊಟ ಟೀಚಂಗ್ ಮಾತ್ರ ನಮ್ಮ ಕರ್ತವ್ಯ ಅಂದ ಮಾತ್ರ ನಮ್ಮ ಜೀವ ಉಳಿದಿತ್ತು. ದಯವಿಟ್ಟು ಎಲ್ಲ ತಿಳ್ಕೊರಿ, ನಾಳೆ ತಪ್ಪಿದ್ರೆ ಈಗ ಹೇಳ್ಬಿಟ್ರಿ. ಎಲ್ ಸಿ ಅಂದರೆ ಫಸ್ಟ್ ಲೈನ್ ಎಲ್ ಸಿ ಕೊಡ್ತಾರೆ ಸರ್, ಟೈಮ್ ಕೊಡ್ತಾರೆ, ಯಾವ ಫಿಲ್ಟ್ರ್ ಇನ್ನೊಂದು ಕ್ರಾಸಿಂಗ್ ಆಯ್ತು ಕೂಡ ಟೆನ್ಷನ್ ಮಾತಾಡ್ರಿ. ಈಗ ಎಲ್ಲ ಬಂದವು, ಎಲ್ಲ ಇವು ಬಂದವು, ಸೋಲಾರ್ ಕರೆಂಟ್, ಸೋಲಾರ್ 220 ಸ್ಟೇಷನ್ ಎಲ್ಲ ಸ್ಟೇಷನ್ ಕ್ರಾಸ್ ಆಗಿಬಿಟ್ಟವು. ಇಡೀ ನಮ್ಮ ಯಲಬುರ್ಗ ತಾಲೂಕು ಟೋಟಲ್ ಗಾಳಿ ಬರೋ ಕರೆಂಟ್ ಅದನ್ನು ಗೊತ್ತೈತಿ. ನಿಮ್ಗೆ ಹೆಚ್ಚಿಗೆ ಹೇಳೋದು ಅವಶ್ಯ ಇಲ್ಲ, ಮಿಕ್ಕಿ ವಿದ್ಯಾವಂತ ಅದ ರೀ. ನಾವು ತೆಗ್ ಕಡ್ದು ಪರ್ಮನೆಂಟಾಗಿ ಒಂದಷ್ಟ ನಮ್ಗೆ ಗೊತ್ತಿರೋದು. ನಾವು ಗ್ಯಾಂಗ್ಮನ್ರಾಗಿ ಬಂದೀವಿ. ಈಗೆಲ್ಲ ಜೆ ಎಲ್ ಎಮ್ ನಮಗೆ ಫಾಸ್ಟ್ ಅದ ರೀ. ನಾವು ಆ ಎಲ್ ಸಿ ಬಗ್ಗೆ ಫಾಸ್ಟ್ ಬೇಕಾರೆ ಬಂದಾಗ ಮಾತ್ರ ನಮ್ಮ ಜೀವ ಉಳಿದೈತಿ. ನಾವಿದ್ರೆ ನಮ್ಮ ಮನೆ, ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಆಫೀಸರ್, ನಾವೇನಾದ್ರೆ ನಮ್ಮ ಆಫೀಸರ್ಗೆ ಕೆಟ್ಟ ಹೆಸರು, ಮನೆಗೆ ಕೆಟ್ಟ ಹೆಸರು, ಅವ್ನು ಏನು ಮಾಡೋದು ನಾವು ಹೋಗ್ಬೇಕಾಯ್ತಾವ ಹಿಂದೆ ಅಂತಾರೆ. ಅದ ನಿಜವಾಗಿ ಉಳಿಸ್ಕೊಂಡವ್ರ. ಈಗ ನಾನು ಓವರ್ಸೇರಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ನಾವು ಇನ್ನೊಂದು ಹೇಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, F2 ಎಲ್ ಸಿ ಕೊಟ್ಬಿಡ್ರಿ ಅಂತಾರೆ. F2 ಅಂದ್ಕೊಳ್ಳಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದೊಂದ್ಸಿಗೆ ನಮ್ಮದು 3 ಸೆಕ್ಷನ್ 3 ಸೆಷನ್ಸ್ ಇರ್ತಾವೆ. ಅವ್ರು ಯಾವುದೋ ಒಂದು ಟೆನ್ಷನ್ನಾಗ ಅವ್ರು ನೀವು F2 ಅಂದ್ಕೊಳ್ಳಿ, ಅವ್ರು ಬೇರೆ F2 ತೊಗೊಂಡು ಈ ಥರ ಎಕ್ಸ್ಟೆನ್ಸ್ ಆಗೋ ಚಾನ್ಸಸ್ ಇರ್ತಾವೆ. ಆದ್ದರಿಂದ ತಾವು ಯಾರೆಲ್ಲ ಎಲಿಮೆಂಟ್ಸ್ ಇರ್ತೀವಿ, F2 ಕುಕ್ನೂರು ಅಥವಾ F10 ಕುಕ್ನೂರು, F2 ಗುದ್ದೆಂಪಟ ಅಂತ ಕ್ಲಿಯರಾಗಿ ಹೆಸರು ತೊಗೊಳೋದ್ರಿಂದ ಒಂದು ಅನಾಹುತ ಆಗೋಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಆಮೇಲೆ ಇನ್ನೇನಾಗಿದೆ ಅಂತಂದರೆ, ಈ ಜಿಯೋಸು ಅದು ಹಾಕುವಾಗ ಮತ್ತು ತೆಗೆಯುವಾಗ ನನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ತಾವು ಸ್ಟೇಷನಿಗೆ ಮಾತಾಡ್ಕೊಂಡು ಜಿಯೋಸ್ ಹಾಕಿರಿ ಅಥವಾ ತೆಗೀರಿ. ಸೊ ಯಾಕಂದರೆ ಈಗ ಒಂದು 4 ಜನ ಲೈನಲ್ಲಿ ಇರ್ತಾರೆ, ಯಾರು ಮುಂದೆ ಬಂದಿರ್ತಾರೆ ಫಸ್ಟ್ ಓಪನ್ ಮಾಡಿ ಚಾಲು ಮಾಡಿಸಿರ್ತೀವಿ ಅಥವಾ ಚಾರ್ಜ್ ಮಾಡಿಸಿರ್ತೀವಿ. ನೆಕ್ಸ್ಟ್ ಟೈಮ್ ನೀವು ಹಾಗೆ ಮಾತಾಡೋದು ಸಡನ್ ತೆಗ್ಬಿಟ್ರೆ ಅಲ್ಲ ಲೈನ್ ಚಾರ್ಜ್ ಇತ್ತಂದರೆ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನನ್ನೊಂದು ರಿಕ್ವೆಸ್ಟ್, ನಾನು ನಿಮ್ಮ ಬ್ರದರಾಗಿ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಹಾಕುವಾಗ ಅಥವಾ ತೆಗೆಯುವಾಗ ಸ್ಟೇಷನ್ಗೆ ಅಥವಾ ಕನ್ಸಲ್ಟ್ ಎಷ್ಟೋ ಮಾತಾಡಲಾರ್ದನ ಅವರು ನಾವು ಎಲ್ಲ ಕೂಡ ಮಾತಾಡ್ಕೊಂಡು ನಾವು ಎಲ್ಲ ಯಾವನೇ ಒಂದು ಎಲ್ ಸಿ ಅದಕ್ಕೆ ಏನೋ ನಾವು ಲೈನ್ ಫಾಲ್ಟಿಗೆ ಹೋಗಿರ್ತೀವಿ, ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನು ನಾವು ಹೋಗಿ ಎಲ್ ಸಿ ತೊಗೊಂಡು ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಮಾಡ್ಕೊಂಡ್ರಪ್ಪ ಅಂದ್ರೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ನೀವೇನು ಮಾಡಿದ್ರಪ್ಪ ಅಂದ್ರೆ ಒಬ್ರು ಎಲ್ ಸಿ ತೊಗೊಂಡಿರ್ತೀರಿ, ಇನ್ನೊಬ್ಬರಿಗೆ ಹೇಳಿರ್ತೀರಿ, ಆಮೇಲಿಂದ ಸ್ಟೇಷನ್ಗೆ ಯಾವುದೇ ರೀತಿಯಿಂದ ಇನ್ಫಾರ್ಮೇಷನ್ ಇರೋಲ್ಲ. ಆ ಸ್ಟೇಷನ್ಲಿಂದ ಇನ್ಫಾರ್ಮೇಷನ್ ತೊಗೊಂಡು ತಾವು ಎಲ್ ಸಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡಿದ್ರಪ್ಪ ಅಂದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ನೀವೇನು ಮಾಡ್ತೀರಪ್ಪ ಅಂದರೆ ಮೊದಲಾಗ ಒಬ್ಬನಿಗೆಲ್ಲ ಆಲ್ರೆಡಿ ನಮ್ಮ ಲೈಮನ್ಸ್ಗೆ ಗೊತ್ತಿರ್ತೈತಿ, ಯಾಕಂದ್ರೆ ಜೀವ ಸಾಕೋದು ತೆಗೆಯೋದು ಮಾಡಿರ್ತಾನೆ, ಆಲ್ರೆಡಿ ಅದು ಜಂಪು ಲೂಸ್ ಆಗಿರ್ತೈತಿ. ಅದು ಲೂಸ್ ಆದಾಗ ಏನಾಗಿಬಿಡ್ತಪ್ಪ, ಅವನು ಏನು ಮಾಡ್ತಾನಂದರೆ ಅದನ್ನ ಜಂಪ್ ಏನಾಯ್ತಪ್ಪ ಡೈರೆಕ್ಟ್ ಮಾಡಿಬಿಡ್ತಾನೆ. ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಇಲಾಖೆಯಲ್ಲಿ ಪವರ್ ಮ್ಯಾನ್ಗಳು ಸಾಕಷ್ಟು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ತಳ ಹಂತದಿಂದ ಹಿಡಿದು ಮೇಲ್ ಹಂತದವರೆಗೂ. ಇವತ್ತು ನಿಮಗೆಲ್ಲ ಶಾಖಾಧಿಕಾರಿಗಳ ವಿಚಾರಣೆಯನ್ನು ಕೇಳ್ತಾ ಇದ್ರಿ. ಶಾಖಾಧಿಕಾರಿಗಳು ಹೇಳಿದ್ರಿ, ಇದೆ ಈಗ ಕೋಆರ್ಡಿನೇಟ್ಸ್ ಕಮ್ಮಿ ಇದೆ ನಿಮ್ಗೆ ಹತ್ರ ಅಂತಂದೇಳಿ. ಯಾಕೆ ಕಮ್ಮಿ ಇದೆ ಅಂದರೆ, ಉದಾಹರಣೆಗೆ ಇಲ್ಲೇ ನೋಡಿದೆ, ಮೊನ್ನೆ ಷಣ್ಮುಖಪ್ಪ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಇವ್ರದ್ದು ಅಂತಂದು ಹೇಳ್ತಾ ಇಲ್ಲ. ಏನಂದರೆ ಯಾರೋ ಒಬ್ರು ಮಾಡಿದ ಕೆಲಸಕ್ಕೆ ಎಲ್ಲ ನಮ್ಮ ಲೈನ್ ಮ್ಯಾನ್ಗಳು ಸ್ವಲ್ಪ ಬಲಿಯಾಗ್ತಾ ಇದ್ದಾರೆ. ಎಲ್ಲರೂ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ತಾವೇ ನಿರ್ವಹಿಸಿದ್ರೆ ಈ ಪರಿಸ್ಥಿತಿ ಯಾರಿಗೂ ಬರಂಗಿಲ್ಲ. ನನಗೆ ಬರಲ್ಲ, ನಿನಗೆ ಬರಲ್ಲ, ಅವ್ರಿಗೆ ಬರಲ್ಲ, ಇವ್ರಿಗೆ ಬರಲ್ಲ. ಫಸ್ಟ್ ಆಫ್ ಆಲ್ ಸಾರ್ವಜನಿಕರು ಏನು ಫೋನ್ ಕಾಲ್ಗಳನ್ನು ಮಾಡ್ತಾರೆ ಅವನ್ನ ರೆಸ್ಪಾನ್ಸಿಬಲ್ ಆಗಿ ಸರಿಯಾದ ರೀತಿಯಲ್ಲಿ ನಿಮಗೆ ಸರಿಯಾದ ಮಾಹಿತಿ ಇದ್ದಲ್ಲಿ ಅದನ್ನು ಉತ್ತರಿಸ್ರಿ. ಇದು ನನಗೆ ಬರಲ್ಲ ಸರ್, AW ಅವ್ರಿಗೆ ಮಾತಾಡ್ರಿ, SO ಗಳಿಗೆ ಮಾತಾಡ್ರಿ, ಸಪ್ಲೈ ಹೋಗಿದೆ ಅಂದಮೇಲೆ ಫಸ್ಟ್ ಬರದೆ ಕಾಲ್ ಲೈನ್ ಮ್ಯಾನ್ಗಳಿಗೆ.
ಯಾಕಂದ್ರೆ ಆ ಊರಿನ ಆ ಗ್ರಾಮ ಪಂಚಾಯತಿಯ ಒಡೆಯ